ಬಹುಶಃ ಬೆಂಗಳೂರಿನಲ್ಲಿ ಗುಂಡಿಗಳಿಲ್ಲದ ರಸ್ತೆಯನ್ನ ನಾವು ಜೀವಮಾನ ಇರೋ ತನಕ ನೋಡೋಕೆ ಸಾಧ್ಯನೇ ಇಲ್ವಾ ಅಂತ ಅಧಿಕಾರಿಗಳು ಬಿಬಿಎಂಪಿಗಳು ಎಂತ ಬಣ್ಣ ಇಲ್ಲದ ನಾಟಕಗಳನ್ನು ಹಾಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ತನಕ ಬಿರು ಬಿಸಿಲು ಒಂದು ಕಡೆನೂ ಕೂಡ ಕಾಮಗಾರಿ ಮುಟ್ಟಿರಲಿಲ್ಲ. ಆದ್ರೆ ಮಳೆ ಆರಂಭ ಆಗ್ತಾ ಇದ್ದಂತೆ ಕಾಮಗಾರಿ ಮಾಡ್ತೀವಿ ಅಂತ ಮುಂದಾಗ್ತಾರೆ. ಮಳೆ ಬಂತು, ಆಮೇಲೆ ಕಾಮಗಾರಿ ಹಾಳಾಯ್ತು ಅಂತ ಮಳೆ ಮೇಲೆ ಆರೋಪವನ್ನ ಹೊರಿಸೋದನ್ನ ಬಹಳ ಚೆನ್ನಾಗಿ ಕಲ್ತಿದ್ದಾರೆ ನಮ್ಮ ಬಿಬಿಎಂಪಿ ಆಫೀಸರ್ಸ್ಗಳು. ಮುಂಗಾರು ಮಳೆ ಶುರುವಾಗಿದೆ. ಮಳೆ ಬಂದಂತ ಸಂದರ್ಭದಲ್ಲಿ ಬೆಂಗಳೂರಿಗರಿಗೆ ದೊಡ್ಡದಾಗಿ ಕಾಡುವಂತ ಸಮಸ್ಯೆ ಏನು ಅಂದ್ರೆ ಬೆಂಗಳೂರಿನ ರಸ್ತೆಗಳಲ್ಲಿರುವಂತಹ ಗುಂಡಿಗಳು. ಅಂದ್ರೆ ಗುಂಡಿಗಳು ಯಾವ ಮಟ್ಟಕ್ಕೆ ಬಾಯಿ ತೆರೆದು ಕಾಯ್ತಿರ್ತವೆ ಅನ್ನುವಂಥದ್ದು ಮಳೆಗಾಲದಲ್ಲಿ ಗೊತ್ತಾಗುತ್ತೆ. ಮಳೆಗಾಲದ ಸಂದರ್ಭದಲ್ಲಿ ಈಗ ಮತ್ತದೇ ಆತಂಕ ಶುರುವಾಗಿದೆ. ಯಾಕಂದ್ರೆ ಗುಂಡಿಗಳು ಅಂದ್ರೆ ಇನ್ನೂ ಕೂಡ ಬೆಂಗಳೂರಿನ ಹಲವು ರಸ್ತೆಗಳಲ್ಲಿ, ಅದು ಕೂಡ ಪ್ರಮುಖ ರಸ್ತೆಗಳಲ್ಲಿ ಗುಂಡಿಗಳನ್ನ ಮುಚ್ಚುವಂತ ಕೆಲಸವನ್ನ ಮಾಡಿಲ್ಲ. ಅಂದ್ರೆ ಮಳೆಗಾಲ ಬಂದಾಗ ನೋಡ್ಕೊಳ್ಳೋಣ ಅನ್ನೋ ತರದ ಮನಸ್ಥಿತಿಯಲ್ಲಿ ಏನಾದರೂ ಬಿಬಿಎಂಪಿ ಇದೆಯಾ ಅನ್ನುವಂಥದ್ದು ಗೊತ್ತಿಲ್ಲ. ಯಾಕಂದರೆ ಇದು ಉತ್ತರಳ್ಳಿ ಮತ್ತು ಕೆಂಗೇರಿ ಮುಖ್ಯ ರಸ್ತೆ. ಇದು ಇಲ್ಲಿ ಸಂಪೂರ್ಣವಾಗಿ ಗುಂಡಿಗಳ ರಸ್ತೆ ಅಂತಲೇ ಹೇಳ್ಬೋದು. ಬೆಂಗಳೂರಿನಲ್ಲಿ ಮಳೆ ಮತ್ತೆ ರಸ್ತೆ ಗುಂಡಿ ಸಮಸ್ಯೆ. ಬಿಬಿಎಂಪಿ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ಗುಂಡಿಗಳ ರಸ್ತೆಯಾದ ಉತ್ತರಹಳ್ಳಿ ಕೆಂಗೇರಿ ಮುಖ್ಯ ರಸ್ತೆ. ಹೌದು, ಬೆಂಗಳೂರಿನ ರಸ್ತೆಗಳು ಅದು ಯಾವಾಗ ಗುಂಡಿ ಮುಕ್ತ ರಸ್ತೆಗಳಾಗ್ತಾವೋ ಗೊತ್ತಿಲ್ಲ. ಗುಂಡಿಗಳ ಲೆಕ್ಕ ಮಾಡ್ತಿದ್ದೀವಿ, ಎಲ್ಲವನ್ನೂ ಕೂಡ ಮುಚ್ಚುತ್ತೀವಿ ಅನ್ನುತ್ತೆ ಬಿಬಿಎಂಪಿ. ಅಷ್ಟೊತ್ತಿಗಾಗಲೇ ಮಳೆಗಾಲ ಮುಗಿಯುತ್ತೆ. ಅಲ್ಲಿಗೆ ಗುಂಡಿ ಮುಚ್ಚುವ ಕಾರ್ಯಕ್ಕೆ ಸೀಸನ್ ಬ್ರೇಕ್ ಹಾಕುತ್ತೆ. ಅಂದ್ರೆ ಮತ್ತೆ ಮಳೆಗಾಲ ಬಂದಾಗಲೇ ಗುಂಡಿ ಮುಚ್ಚುವ ಕೆಲಸಕ್ಕೆ ಬಿಬಿಎಂಪಿ ಬರೋದು ಅಂಥೇಳಿ ಜನ ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ. ಇನ್ನು ಉತ್ತರಹಳ್ಳಿ ಟು ಕೆಂಗೇರಿ ಮುಖ್ಯ ರಸ್ತೆಯಂತೂ ಗುಂಡಿಮಯವಾಗಿದೆ. ಗಮನಿಸಬಹುದು, ಅಲ್ಲಲ್ಲಿ ಗುಂಡಿಗಳು ಕಾಣಿಸ್ತವೆ. ವಾಹನ ಸವಾರರು ಇರುವಂಥ ರಸ್ತೆಯಲ್ಲೇ ಕಷ್ಟಪಟ್ಟು ಓಡಾಡುವಂಥ ಪರಿಸ್ಥಿತಿ. ಈಗ ಮಳೆ ಬಂದು ರಸ್ತೆಯಲ್ಲಿ ಏನಾದರೂ ನೀರು ನಿಂತರೆ ನೀರಿದೆಯಾ ಅಥವಾ ರಸ್ತೆನ ಇದು ಗುಂಡಿಯಾ ಇದು ಏನೂ ಗೊತ್ತಾಗಲ್ಲ. ಅಷ್ಟರ ಮಟ್ಟಿಗೆ ಇಲ್ಲಿ ಪರಿಸ್ಥಿತಿ ಇರುವಂಥದ್ದು. ಟೂ ವೀಲರ್ಗಳಂತೂ ತುಂಬ ಕಷ್ಟಪಟ್ಟೆ ಓಡಿಸ್ಬೇಕಾಗತ್ತೆ. ಅಷ್ಟರ ಮಟ್ಟಿಗೆ ಗುಂಡಿಗಳು ಈ ರಸ್ತೆಯಲ್ಲಿ ಕಂಡು ಬರ್ತಾ ಇರುವಂಥದ್ದು. ಅದೇ ಗುಂಡಿಗಳು ಇರೋದ್ರಿಂದನೇ ಗಾಡಿ ಓಡ್ಸಕ್ ಆಗ್ತಾ ಇಲ್ಲ. ಬಿದ್ದರೆ ಪ್ರಾಣ ಹೋಗುತ್ತೆ. ಬಿಬಿಎಂಪಿ ಅದೇ ಯಾರಿಗೋ ಕೊಡ್ತಾರೆ, ಅವರು ಮಾಡಲ್ಲ ಸರಿಯಾಗಿ. ಬಿಬಿಎಂಪಿಗೆ ಏನು ಹೇಳೋದು, ಅವ್ರಿಗೆ ಹೇಳಿದ್ರೆ ನಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ. ಟೂ ವೀಲರ್ ಬೀಳ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ ಸರ್. ಏನು ಮಾಡೋಕ್ಕಾಗುತ್ತೆ? ಯಾರು ಕಸ್ಟಮರ್ ಇದು ಮಾಡ್ತಾರೆ? ದೊಡ್ಡ ಗುಂಡಿ ಆಗಿದ್ರೆ ಸರ್ ನಾವು ಹೇಳಿದ್ರು ಗಲಾಟೆ ಮಾಡಿದ್ರು ನಮ್ಮ ಮೇಲೇ ಇದು ಮಾಡ್ತಾರೆ. ಇನ್ನೇನು ಪೂರ್ವ ಮುಂಗಾರು ಶುರುವಾಗ್ತಾ ಇದೆ. ಆದರೆ ನಗರದ ಹಲವು ಕಡೆ ರಸ್ತೆಗಳಲ್ಲಿ ಗುಂಡಿಗಳು ಬಾಯಿ ತೆರೆದು ಕಾಯ್ತಾ ಇದೆ. ಇದನ್ನು ಮುಚ್ಚುವ ಕೆಲಸವನ್ನ ಬಿಬಿಎಂಪಿ ಮಾಡೇ ಇಲ್ಲ. ಮೊನ್ನೆ ಸುರಿದ ಮಳೆಗೆ ಈಗಾಗಲೇ ಗುಂಡಿಗಳಲ್ಲಿ ನೀರು ತುಂಬಿದೆ. ಬೇಸಿಗೆ ಸಂದರ್ಭದಲ್ಲಿಯೇ ಗುಂಡಿಗಳನ್ನು ಮುಚ್ಚಿ ನಿರ್ವಹಣೆ ಮಾಡುವುದನ್ನು ಬಿಟ್ಟು ಮಳೆಗಾಲದಲ್ಲಿ ಮತ್ತಷ್ಟು ಅನಾಹುತ ಆಗುವವರೆಗೂ ಕೂಡ ಪಾಲಿಕೆ ಕಾಯ್ತಾ ಇದೆಯೋ ಏನೋ ಅಂಥೇಳಿ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ. ಸರ್ಕಾರಗೆ ಹೇಳಿ, ಬಿಬಿಎಂಪಿಗೆ ಹೇಳಿ, ಯಾರಿಗೆ ಹೇಳಿ ಏನು ಕೇಳಲ್ಲ. ಸುಮ್ಮನೆ ಹೂ ಅಂತಾರೆ ಅಷ್ಟೇ. ಸರ್ ಇದು ಮಿನಿಮಮ್ ನಿಮಗೆ 2 to 3 years ಇದೆ. ಇದು ಮುಚ್ಚಿಗೆ ಬಂದಿಲ್ಲ, ಏನು ಬಂದಿಲ್ಲ. ಸುಮ್ಮನೆ ಆ ಥರ ಮಣ್ಣಾಕ್ಬಿಡ್ತಾರೆ. ಮಣ್ಣಾಕ್ಬಿಟ್ಟು ಹಾಕ್ತಾರ ಅಂತ ಅಷ್ಟೇ. ಕಾರು ಆಗಲ್ಲ, ಏನೂ ಹಾಕಲ್ಲ. ಮಳೆ ಬಂದರೆ ಎಲ್ಲ ಫುಲ್ ನೀರಾಗುತ್ತೆ, ನೀರಿರುತ್ತೆ. ಸ್ಪೀಡಾಗಿ ಹೋಗಿದ್ರೆ ರೋಡ್ ಇದೆ ಅಂತ ಬೇಡ ಅಂತ ಪಲ್ಟಿ ಆಗುತ್ತೆ. ಅದು ಪಲ್ಟಿ ಆಗುತ್ತೆ. ಪ್ಯಾಸೆಂಜರ್ಗೆ ಏಡ್ ಬೀರುತ್ತೆ, ನಮಗೆ ಏಡ್ ಬೀರುತ್ತೆ. ಜೀವನ ಹೋಗ್ಬಿಡ್ತಾರೆ ಅಷ್ಟೇ. ಇವ್ರಿಗೆ ಏನು ಮೈಂಡ್ ಇಲ್ಲ, ಸುಮ್ಮನೆ ವೇಸ್ಟ್. ಸುಮಾರು ಒಂದು 100-150 ಮೀಟ್ರ್ ಸಂಪೂರ್ಣವಾಗಿ ಗುಂಡಿಮಯ ಆಗಿದೆ. ಇಲ್ಲಿ ಈ ಕ್ರಾಸಲ್ಲಿ ಅಂದರೆ ಮುಖ್ಯ ರಸ್ತೆ ಆಗಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ವಾಹನಗಳು ಕೂಡ ಓಡಾಡ್ತವೆ. ಅದರಲ್ಲೂ ಕೂಡ ಟೂ ವೀಲರ್ಗಳು ಮತ್ತು ಈ ಆಟೋಗಳೇನಿದ್ದಾವೆ ಅವುಗಳ ಸಂಚಾರ ಕೂಡ ಈ ರಸ್ತೆಯಲ್ಲಿ ಉತ್ತರಹಳ್ಳಿ ಮತ್ತು ಕೆಂಗೇರಿ ಮುಖ್ಯ ರಸ್ತೆ ಏನಿದೆ ಇಲ್ಲಿ ಜಾಸ್ತಿ ಇರುತ್ತೆ. ಯಾವಾಗಲೂ ಕೂಡ ಅವರು ಅನಾಹುತಗಳಿಗೆ ಈಡಾಗುವಂಥದ್ದು, ಅನಾಹುತ ಅಂದರೆ ಆಕ್ಸಿಡೆಂಟ್ಗಳಾಗುವಂಥದ್ದು ಆಗ್ತಾ ಇರ್ತವೆ. ಇದು ಕೇವಲ ಉತ್ತರಹಳ್ಳಿ ಮುಖ್ಯ ರಸ್ತೆಯ ಕಥೆಯಲ್ಲ. ನಗರದ ಹಲವು ಕಡೆ ಇದೇ ಕಥೆ. ಮಳೆ ಶುರುವಾಗುವ ಮೊದಲು ಗುಂಡಿಗಳನ್ನು ಮುಚ್ಚಿ ಅಂಥೇಳಿ ಸಾರ್ವಜನಿಕರು ಒತ್ತಾಯಿಸ್ತಿದ್ದಾರೆ. ಮಾದೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು. ಮಳೆಗಾಲ ಬಂದಾಗ ಮುಚ್ಚಕ್ಕೆ ಬರ್ತಾರೆ ರಸ್ತೆ ಗುಂಡಿಗಳನ್ನು. ಆದರೆ ಬೇಸಿಗೆ ಸಂದರ್ಭದಲ್ಲಿ ಅದನ್ನು ಮೇಂಟೈನ್ ಮಾಡುವಂಥ ಕೆಲಸವನ್ನು, ಗುಂಡಿಗಳನ್ನು ಮುಚ್ಚುವಂಥ ಕೆಲಸವನ್ನು ಯಾಕೆ ಮಾಡಲ್ಲ ಅನ್ನುವಂಥ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಗಮನಿಸ್ಬೋದು. ಇದು ರಸ್ತೆಗೆ ಎಡ್ಜ್ ಯಾವ ಮಟ್ಟಕ್ಕೆ ಆಗಿದೆ ಅಂತ ಅಂದರೆ ಟೂ ವೀಲರ್ಗಳು ಸಾಮಾನ್ಯವಾಗಿ ಒಂದು ಬಸ್ ಬಂದಂಥ ಸಂದರ್ಭದಲ್ಲಿ ಸೈಡ್ಗೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಬೀಳುವಂಥ ಘಟನೆಗಳೇ ಜಾಸ್ತಿ ಇರ್ತವೆ. ಆಕ್ಸಿಡೆಂಟ್ಗಳಾಗ್ತವೆ, ಕೈಕಾಲುಗಳನ್ನು ಮುರ್ಕೋತಾರೆ, ಈ ಥರದ ಘಟನೆಗಳು ಆಗ್ತಾ ಇರ್ತವೆ. ಇದನ್ನು ಬೆಂಗಳೂರಿನ ರಸ್ತೆಗಳಲ್ಲಿರುವಂಥ ಗುಂಡಿಗಳನ್ನು ಆದಷ್ಟು ಬೇಗ ಮುಚ್ಚುವಂಥ ಕೆಲಸವನ್ನು ಬಿಬಿಎಂಪಿ ಮಾಡಲಿ ಅನ್ನುವಂಥ ಒತ್ತಾಯವನ್ನು ಪಬ್ಲಿಕ್ ಮಾಡ್ತಾ ಇದೆ.